ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್. ಇವತ್ತು ನೋಡ್ರಿ, ಶಾಪುರದೊಳಗೆ ಉರ್ದು ಶಾಲೆಗಳ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಇರೋದ್ರಿಂದ ನಮ್ಮ ಉರ್ದು ಶಾಲೆಯ ಮಕ್ಕಳನ್ನು ನಾನು ಈ ಕಲಿಕಾ ಹಬ್ಬಕ್ಕೆ ಭಾಗಿಯಾಗಕ್ಕೆ ಕರ್ಕೊಂಬಂದೀನಿ. ನೋಡ್ರಿ, ಇಲ್ಲಿ ಯಾವ ರೀತಿಯ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ಯಾರ, ಯಾವೆಲ್ಲ ಕಾರ್ಯಕ್ರಮಗಳ ಮೂಲಕ ಕಲಿಕಾ ಹಬ್ಬವನ್ನು ಆಚರಿಸ್ತಾ ನೋಡ್ಕೊಂಬರ್ರಿ. ಅತಿಥಿಗಳೊಂದಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದ್ರಿ, ಮಕ್ಕಳೆಲ್ಲ ವಿವಿಧ ರೀತಿಯ ಅಕ್ಷರಗಳ ಒಂದು ಉಡುಪುಗಳನ್ನು ತೊಟ್ಟುಕೊಂಡು, ವಿವಿಧ ರೀತಿಯ ವೇಷಭೂಷಣಗಳನ್ನು ತೊಟ್ಟುಕೊಂಡು ವೇದಿಕೆಯ ಕಡೆಗೆ ಆಗಮಿಸುತ್ತಿರುವುದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮವನ್ನು ಕೂಡ ಶುರು ಆಗ್ತದೆ ನೋಡ್ರಿ. ಎಲ್ಲ ಅತಿಥಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಎಲ್ಲ ಅತಿಥಿಗಳಿಗೆ ಶಾಲನ್ನು ಹಾಕುವುದರ ಮೂಲಕ ಹಾಗೂ ಹೂಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಲಾಯಿತು. ಮುದ್ದು ಮಕ್ಕಳು ನೃತ್ಯವನ್ನು ಮಾಡುವುದರ ಮೂಲಕ ಎಲ್ಲರನ್ನು ಮನರಂಜಿಸಿದರು. ಕಲಿಕಾ ಹಬ್ಬದಲ್ಲಿ ಒಟ್ಟು 7 ಸ್ಟಾಲ್ಗಳಿರ್ತಾವ್ರಿ. ಇದು ಮೊದಲನೇ ಸ್ಟಾಲ್ ರೀ. ಗಟ್ಟಿ ಓದು ಅಂತ ಕರಿತೀವಿ ಕನ್ನಡದೊಳಗೆ. ಇದರೊಳಗೆ ಉರ್ದು ಒಳಗೆ ಬುಲಂದ್ ಖಾನಿ ಅಂತ ಕರೀತಾರೆ. ಬುಲಂದ್ ಖಾನಿಯನ್ನು ನಮ್ಮ ಬಿಸಿ ಊಟದ ಅಧಿಕಾರಿಗಳಾದಂಥ ಮಲ್ಲನಗೌಡ ಬಿರಾದರ್ ಸರ್ ಅವರು ಉದ್ಘಾಟನೆಯನ್ನು ಕೂಡ ಮಾಡಿದರೆ, ಹಾಗೂ ಯಾವ ರೀತಿಯ ಚಟುವಟಿಕೆಗಳನ್ನು ಆಯೋಜನೆ ಮಾಡಿದ್ದಾರೆ ಎಂಬುದನ್ನು ಕೂಡ ವೀಕ್ಷಣೆಯನ್ನು ಕೂಡ ಮಾಡಕತ್ತಾರೆ ನೋಡ್ರಿ. ಎರಡನೇ ಸ್ಟಾಲ್ ಆದಂಥ ಕತೆ ಹೇಳುವುದು ಅಥವಾ ಕಹಾನಿ ಕೆಹನ ಎನ್ನುವಂಥ ಸ್ಟಾಲನ್ನು ನಮ್ಮ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಚಂದಪ್ಪ ಸರು, ಲಕ್ಷ್ಮಣ್ ಲಾಳ್ಶೇರಿ ಸರು ಹಾಗೂ ಮಲ್ಲಿಕಾರ್ಜುನ್ ಸೂಡಿ ಸರು ಉದ್ಘಾಟನೆಯನ್ನು ಮಾಡುವುದರ ಮೂಲಕ ವೀಕ್ಷಣೆಯನ್ನು ಮಾಡಿದರು.
ನಾವು ನೋಡ್ರಿ ಇವಾಗ ಗಟ್ಟಿ ಓದು ಅಥವಾ ಬುಲಂದ್ ಖಾನಿ ಅನ್ನುವಂಥ ಒಂದು ಸ್ಟಾಲಿಗೆ ಬಂದೀವಿ ನೋಡ್ರಿ. ಇದು ಪದಗಳ ಬಂಡಿ ರೀ. ಈ ಬಂಡಿಯನ್ನು ಮಕ್ಕಳಿಂದ ಓದಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಸಗರ್ ಮೇಡಮ್ ಅಂತ ನಾಜಿಮಾ ಮೇಡಮ್ ಅವರು ಕೂಡ ಮಾಡ್ತಾ ಇದ್ದಾರೆ ನೋಡ್ರಿ. ಮುಂದುವರೆದ ಮಕ್ಕಳಿಗೆ ಕೆಲವೊಂದು ಚಟುವಟಿಕೆಗಳಾದರೆ ಇನ್ನೂ ಕಲಿಕೆಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಮಕ್ಕಳಿಗೆ ಹಲವಾರು ಚಟುವಟಿಕೆಗಳನ್ನು ಆಯೋಜನೆ ಮಾಡಿದ್ದರೆ ಮಕ್ಕಳಿಂದ ಅವುಗಳನ್ನು ಓದ್ಸಕತ್ತಾರೆ ನೋಡ್ರಿ. ಈಗಾಗಲೇ ನಿಮಗೆ ಗೊತ್ತಿರ್ಬೋದು ರೀ, FLN ಅಂತಂದ್ರೆ ಕಲಿಕೆಯಲ್ಲಿ ಹಿಂದುಳಿದಿರುವಂಥ 3, 4 ಹಾಗೂ 5ನೇ ತರಗತಿಯ ಮಕ್ಕಳನ್ನು ಆಯ್ಕೆ ಮಾಡುವುದ್ರಿ. FLNಗೆ ಒಳಪಟ್ಟು ಶಾಲಾ ಹಂತದಲ್ಲಿ ಚಟುವಟಿಕೆಗಳ ಮೂಲಕ ಪ್ರಗತಿ ಸಾಧಿಸಿರುವ ಹಾಗೂ ಸಾಧಿಸುತ್ತಿರುವ ಮಕ್ಕಳನ್ನು ಆಯ್ಕೆ ಮಾಡುವ ಒಂದು ಹಂತ ರೀ. ಈಗಾಗಲೇ ನಾವು ಜೂನಿಂದನೇ ಈ ಪ್ರಯತ್ನವನ್ನು ಮಾಡಕತ್ತೀವಿ ನೋಡ್ರಿ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಯಾವ ರೀತಿ ನಾವು ಕಲಿಕೆಗೆ ತೆಗೆದುಕೊಂಡು ಬರುವಂಥ ಹಲವಾರು ರೀತಿಯ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಆಯೋಜನೆ ಮಾಡಿ ಮಕ್ಕಳನ್ನು ಒಂದು ಹಂತಕ್ಕೆ ತೊಗೊಂಡು ಬಂದಿರ್ತೀರಿ. ಅಂತಹ ಮಕ್ಕಳನ್ನು ಈ ಕಲಿಕಾ ಹಬ್ಬದಲ್ಲಿ ಕರ್ಕೊಂಡು ಬಂದು ವಿವಿಧ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಅದರಲ್ಲಿ ವಿಜೇತರಾದಂಥವರಿಗೆ ಬಹುಮಾನವನ್ನು ನೀಡುವಂಥ ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮ ಅಂತ ಹೇಳಿ ಕರಿಬೋದು ನೋಡ್ರಿ. ಸಾಮಾನ್ಯವಾಗಿ ನೀವು ನೋಡ್ಬೋದ್ರಿ, ಹಬ್ಬಕ್ಕದ ತವ್ರ ಮನೆಗೆ ಹೆಣ್ಮಕ್ಳು ಹೋದ್ರಂತಂದ್ರೆ ಆ ಸೀರೆ ಅಥವಾ ಬಟ್ಟೆಗಳನ್ನು ವಿಭಿನ್ನ ರೀತಿಯ ಏನಾದರೂ ತೊಗೊಂಡ್ಕೊಂಡು ಬರ್ತಾರೆ. ಹಾಗೆ ನಾವು ಈ ಶಾಪುರದಲ್ಲಿ ಉರ್ದು ಶಾಲೆಗಳ ಈ ಕಲಿಕಾ ಹಬ್ಬಕ್ಕೆ ನಾವು ವಿಸಿಟ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಒಂದು ಅಕ್ಷರಗಳ ಬಂಡಿ ಅಥವಾ ಅಕ್ಷರಗಳ ಜ್ಞಾನಗಳ ಒಂದು ಭಂಡಾರವನ್ನು ಹತ್ಕೊಂಡು ಬರ್ಬೋದು ನೋಡ್ರಿ. ಅಷ್ಟು ವಿಭಿನ್ನವಾಗಿತ್ತು ನೋಡ್ರಿ ಕಾರ್ಯಕ್ರಮ. ನೀವು ಇಲ್ಲಿ ನೋಡ್ತಾ ಇರ್ಬೋದ್ರಿ, ಯಾದ್ ದಹಾನಿ ಅಥವಾ ನೆನಪಿನ ಶಕ್ತಿ ಹೆಚ್ಚಿಸುವ ಒಂದು ಸ್ಟಾಲ್ನಲ್ಲಿ ತೌಲಾಬಿ ಮೇಡಮ್ ಹಾಗೂ ಶಂಷಾದ್ ಮೇಡಮ್ ಅವರು ಕೆಲವು ವಸ್ತುಗಳನ್ನು ಇಟ್ಟಾರ್ರಿ. ಅವುಗಳನ್ನು ಮಕ್ಕಳು ನಿರ್ದಿಷ್ಟ ಸಮಯವನ್ನು ಕೊಟ್ಟಿರ್ತಾರೆ. ಆ ಸಮಯದಲ್ಲಿ ಮಕ್ಕಳು ಅವುಗಳನ್ನು ವೀಕ್ಷಣೆ ಮಾಡಬೇಕು. ವೀಕ್ಷಣೆ ಮಾಡಿದ ನಂತರ ಪೆನ್ನು ಮತ್ತು ಹಾಳೆಯನ್ನು ಕೊಡ್ತಾರೆ. ಯಾವ ಮಕ್ಕಳು ಹೆಚ್ಚು ವಸ್ತುಗಳನ್ನು ನೋಟ್ ಡೌನ್ ಮಾಡ್ಕೋತಾರ ಅಥವಾ ಬರೀತಾರ ಆ ಮಕ್ಕಳಿಗೆ ಬಹುಮಾನವನ್ನು ಕೂಡ ವಿತರಣೆ ಮಾಡ್ತಾರೆ ನೋಡ್ರಿ.
ಖುಷ್ಕತ್ ನವೇಶಿ ಅಥವಾ ಕೈ ಬರಹ ಸುಧಾರಣೆಯ ಒಂದು ಸ್ಟಾಲ್ನಲ್ಲಿ ಫರ್ಹೀನ್ ಖಾತೂನ್ ಮೇಡಮ್ ಆಗಿರ್ಬೋದು, ಅನೀಸ್ ಫಾತಿಮಾ ಮೇಡಮ್ ಅವರು ಹಾಗೂ ಅಕ್ಬರ್ ಅಲಿ ಸರ್ ಕೆಲವೊಂದು ವಿಷಯಕ್ಕೆ ಸಂಬಂಧಿಸಿದಂಥ ವಿವರಣೆಯನ್ನು ನೀಡುವುದರ ಮೂಲಕ ಅಥವಾ ಕಥೆಗಳನ್ನು ಹೇಳುವುದರ ಮೂಲಕ ಅಲ್ಲಿ ಬರುವಂತಹ ಕಠಿಣ ಪದಗಳನ್ನು ಬರೆಸುವಂತಹ ಒಂದು ಚಟುವಟಿಕೆ ಹಾಗೂ ಅಲ್ಲಿ ಬರುವಂತಹ ಉಕ್ತ ಲೇಖನಗಳನ್ನು ಹೇಳಿ ಮಕ್ಕಳಿಂದ ಬರೆಸುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಕತ್ತಾರ ನೋಡ್ರಿ. ಇವಾಗ ನೋಡ್ರಿ ಊಟದ ಸಮಯ. ಗಾಂಧಿ ಚೌಕ್ ಶಾಲೆಯ ಮುಖ್ಯ ಗುರುಗಳಾದಂಥ ಆರಿಫ್ ಅಹಮದ್ ತಿಮ್ಮಾಪುರಿ ಸರ್ ಅವರು ಶಿಕ್ಷಕರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ತುಂಬಾ ಚೆನ್ನಾಗಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಅದರ ಜೊತೆಗೆ ಮಜ್ಜಿಗೆಯನ್ನು ಕೂಡ ಇಟ್ಟಿದ್ರು. ಹೀಗಾಗಿ ನಾವು ಅಂತ ನೋಡ್ರಿ ಬೇಸಿಗೆ ಇತ್ತಲ್ಲ ತುಂಬಾ ಇಷ್ಟಪಟ್ಟು ಊಟ ಮಾಡಿದ್ವಿ ನೋಡ್ರಿ. ಮಧ್ಯಾಹ್ನದ ಅವಧಿಯಲ್ಲಿ ಡಯಟ್ನ ಉಪನ್ಯಾಸಕರಾದಂತಹ ಇಂದಿರಾ ಬಡಿಗೇರ್ ಮೇಡಮ್ ಅವರು ಹಾಗೂ BRC ಕೋಆರ್ಡಿನೇಟರ್ ಮೇಡಮ್ ಆದಂತಹ ರೇಣುಕಾ ಮೇಡಮ್ ಅವರು ಕೂಡ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಮಧ್ಯಾಹ್ನ ಅವಧಿಯಲ್ಲಿ ಸ್ವಲ್ಪ ಟೈಮ್ ಉಳಿದಿತ್ತು. ಹೀಗಾಗಿ ಎಲ್ಲರೂ ಸೇರಿ ನಾವು ಸೆಲ್ಫಿ ಕಾರ್ನರಲ್ಲಿ ಸೆಲ್ಫಿಯನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ನೋಡ್ರಿ ಇದು.
ಕೊನೆಯದಾದ ಆ್ಯಕ್ಟಿವಿಟಿ ರೀ ಕ್ವಿಜ್ ಆ್ಯಕ್ಟಿವಿಟಿ ರಸಪ್ರಶ್ನೆ ಕಾರ್ಯಕ್ರಮ. ಈ ಹಂತದಲ್ಲಿ ಮಕ್ಕಳನ್ನು ಗುಂಪುಗಳನ್ನಾಗಿ ಮಾಡಿ ಆ್ಯಕ್ಟಿವಿಟಿಯನ್ನು CRP ಅವರಾದಂತಹ ಸನವಲ್ಲ ಸರ್ ಅವರು ಚೆನ್ನಾಗಿ ನಡೆಸಿಕೊಟ್ರು ನೋಡ್ರಿ. ಸತತವಾಗಿ 3 ರಿಂದ 4 ದಿನಗಳ ಕಾಲ ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ RPಗಳಾದಂಥ ಎಲ್ಲ ಶಿಕ್ಷಕರು ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದರು. ಅವರಿಗೆ ನಮ್ಮ ಕ್ಲಸ್ಟರಿನ CRPಗಳಾದಂತಹ ಸನವುಲ್ಲಾ ಸರ್ ಅವರು ಸನ್ಮಾನವನ್ನು ಕೂಡ ಮಾಡಿದರು ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.